ಇಂದು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಲೋಕಭವನ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಬಂದೋಬಸ್ತ್ಗೆ ಅಂತಾನೆ 3500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20ಕ್ಕೂ ಹೆಚ್ಚು ಡಿಸಿಪಿಗಳು, 50ಕ್ಕೂ ಹೆಚ್ಚು ಎಸಿಪಿಗಳು, 100ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು, 300ಕ್ಕೂ ಹೆಚ್ಚು ಪಿಎಸ್ಐಗಳು, 700ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಗಳು, ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 3000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೆಕ್ಟರ್ ರೀತಿ ಸ್ಥಳ ಗುರುತಿಸಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಕ್ರಮವನ್ನು ಕೈಗೊಂಡಿರುವಂಥದ್ದು. ಆಮೇಲೆ ಪೊಲೀಸರಿಗೆ ಮೊಬೈಲ್ ಬಳಕೆಯ ನಿಷೇಧವನ್ನು ಕೂಡ ಮಾಡಲಾಗಿದೆ. ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವಂಥ ಈ PSI, ಹೆಡ್ ಕಾನ್ಸ್ಟೇಬಲು ಹಾಗೂ ASI ಎಲ್ಲ ಇರ್ತಾರಲ್ಲ, ಅವರೆಲ್ಲ ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ಆಯುಕ್ತರ ನಿಷೇಧ ಹೇರಿದಾರಂತೆ. ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತಲ್ಲ, ಎಲ್ಲೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಆಮೇಲೆ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ. ಪಾಸ್ ಇದ್ದವರು ಮಾತ್ರ ಕಾರ್ಯಕ್ರಮಕ್ಕೆ ಬರಬೇಕು, ಪಾಸ್ ಇಲ್ಲ ಅಂತಂದರೆ ಬರಂಗಿಲ್ಲ. ಪಾಸ್ ಇದ್ದವರು ಕೂಡ ಸ್ವಲ್ಪ ನೋಡ್ಕೊಂಡು ಬರಬೇಕು. ಅದರಲ್ಲೂ 3-4 ಥರದ್ದು ಪಾಸ್ ಇದೆ ಅಂತ ನುಗ್ಗದಲ್ಲ ಅಲ್ಲಿ. ಸೊ ಇನ್ನು ವಾಹನಗಳ ನಿಲುಗಡೆಯಿಂದ ಹಿಡಿದು ವಾಹನಗಳ ಪ್ರವೇಶ ನಿಷೇಧದಿಂದ ಹಿಡಿದು ಪ್ರತಿಯೊಂದು ಕೂಡ ಪಕ್ಕಾ ಪ್ಲ್ಯಾಂಟ್, ಎಲ್ಲೂ ಏನು ತೊಂದರೆಗಳು ಆಗಬಾರ್ದು ಅಂತ. ಸೊ ಕೆಲವೊಂದಷ್ಟು ಪ್ಲೇಸಸ್ಗಳನ್ನು ನಿರ್ಬಂಧ ಕೂಡ ಹೇರಿದ್ದಾರೆ. ನೀವು ಆ ಕಡೆ ಓಡಾಡೋದಿದ್ರೆ ಇವತ್ತೊಂಚೂರು ಆ ಕಡೆ ಓಡಾಡೋದನ್ನ ತಪ್ಪಿಸೋದೇ ಬೆಟರ್ ಅಂತ ಕಾಣಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೋಕಭವನದಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಸಹಜವಾಗಿ ಇವತ್ತು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂದಾಗ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಆಪ್ತರು ಪಾಸ್ ಇರಲಿ ಬಿಡಲಿ ಆ ಕಡೆ ಬರೋದು, ಜೈಕಾರ ಕೂಗೋದು ಇದೆಲ್ಲ ಕಾಮನ್ ಆಗೇ ಇರುತ್ತೆ. ಬಟ್ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ, ಯಾವ ರೀತಿಯಾಗಿ ಬಂದೋಬಸ್ತಿದೆ ಅಂತ ಸಂತೋಷ್? ನೀತಿ ಸಿಎಂ ಪದಗ್ರಹಣವನ್ನು ಸ್ವೀಕಾರ ಮಾಡ್ತಿರುವ ಹಿನ್ನೆಲೆಯಲ್ಲಿ ಅಂದರೆ DK ಶಿವಕುಮಾರ್ ಅವರು ಲೋಕಭವನಕ್ಕೆ ಬರ್ತಾರೆ. ಇಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. DK ಶಿವಕುಮಾರ್ ಜೊತೆ ಹಿರಿಯ ನಾಯಕರುಗಳು ಮತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಯಾರೆಲ್ಲ ಸ್ವೀಕಾರ ಮಾಡ್ತಾರೋ ಅವರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ಕೊಂಡು ಸದ್ಯ ನೀವು ದೃಶ್ಯಾವಳಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗಾಗಲೇ ಡಾಗ್ ಸ್ಕ್ವಾಡ್ಗಳಿರ್ಬೋದು, ಬಾಂಬ್ ಸ್ಕ್ವಾಡ್ ಇರ್ಬೋದು, ಪೊಲೀಸರು ಇರ್ಬೋದು, ಎಲ್ಲ ರೀತಿಯ ಪರಿಶೀಲನೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸುಮಾರು 600ರಿಂದ 1000 ಜನದಷ್ಟು ಒಳಗಡೆ ಕೂರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು. ಇಲ್ಲಿ ದೃಶ್ಯಾವಳಿಯಲ್ಲಿ ನಿಮಗೆ ನೋಡಿದ್ರೆ ಗೊತ್ತೈತೆ ಮೆಟಲ್ ಡಿಟೆಕ್ಟರ್ ಕಿಟ್ಗಳೇನಿದೆ ಇವೆಲ್ಲ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಇದು ಎಲ್ಲವೂ ಕೂಡ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಬರುವಂಥ ವೆಹಿಕಲ್ಗಳಿರ್ಬೋದು, ಕಾರ್ಯಕ್ರಮ ನಡೆಯುವಂಥ ಸ್ಟೇಜ್ ಇರ್ಬೋದು. ಈಗಾಗಲೇ ಒಂದು ರೌಂಡ್ ಪರಿಶೀಲನೆ ಮಾಡ್ಕೊಂಡಿರುವಂಥದ್ದು, ಮತ್ತೊಂದು ರೌಂಡ್ ಪರಿಶೀಲನೆ ಮಾಡ್ಕೊತಾರೆ. ಇನ್ನು ಬ್ಯಾರಿಕೇಡ್ಗಳನ್ನು ನೀವು ನೋಡ್ಬೋದು. ಬರುವಂಥವರು ಇಲ್ಲಿ ಒಳ ನುಗ್ಗಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಕೆಯನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ಬರ್ಬೋದು ಅಂತ. ಇನ್ನು ಅದರಂಗೆ ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಒಂದಿಷ್ಟು ಇಲ್ಲಿದೆ. ಸುಮಾರು 8ರಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಇಟ್ಕೊಂಡಿರುವಂಥದ್ದು. ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಏನಿದೆ, ಈ ತಿಮ್ಮಯ್ಯ ಸರ್ಕಲ್ ಏನು ಬರ್ತಾರೆ ಎಲ್ಲರೂ ಕೂಡ ಬಂದಂಥವ್ರು ತಮ್ಮ ವೆಹಿಕಲ್ಗಳನ್ನು ಅಲ್ಲೇ ಬಿಡಬೇಕಾಗತ್ತೆ. ಅಲ್ಲಿ ಬಿಟ್ಟಂಥವ್ರನ್ನ ಅಲ್ಲಿಂದ ನೇರವಾಗಿ ತಿಮ್ಮಯ್ಯ ಸರ್ಕಲ್ ಏನು ಈಗ ವೆಹಿಕಲ್ಗಳು ಬರ್ತಾರೆ ಮೂವ್ಮೆಂಟ್ಗಳು ನಿಮ್ಗೆ ಏನು ಕಾಣ್ತಾ ಇದೆ, ಸೊ ಅಲ್ಲಿಂದ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಕರ್ಕೊಂಬಂದು ನೇರವಾಗಿ ಲೋಕಭವನದೊಳಗೆ ಬಿಡಲಾಗುತ್ತೆ. ಸುಮಾರು 2 ಗಂಟೆ ಯಾರಿಗೆಲ್ಲ ಪಾಸನ್ನು ಕೊಡಲಾಗಿರುತ್ತೆ ಅವರು 2 ಗಂಟೆ ಒಳಗಡೆ ಇಲ್ಲಿಗೆ ಬರಬೇಕು. ಅನ್ನೋ ಕಾರ್ಯಕ್ರಮಕ್ಕೂ 2 ಗಂಟೆಗೂ ಮೊದಲು ಇದರೊಳಗೆ ಬರಬೇಕಾಗತ್ತೆ. ಬಂದು ಎಲ್ಲರೂ ಕೂಡ ಏನು ತಮ್ಮ ಪಾಸ್ಗಳನ್ನು ತೋರಿಸಿ ಒಳಗಡೆ ಎಂಟ್ರಿ ಆಗಬೇಕು. ಮತ್ತು ಯಾರ್ಯಾರಿಗೆ ಎಲ್ಲಿ ಕೂರ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಾರೆ ಅಲ್ಲಿ ಹೋಗಿ ಕೂತ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಇನ್ನು ಇವರ ಅಭಿಮಾನಿಗಳು ಸಾಕಷ್ಟು ಜನ ಬರ್ತಾರೆ. ಅದು ಕೇವಲ DK ಶಿವಕುಮಾರ್ ಅಷ್ಟೇ ಅಲ್ಲ, ಇನ್ನು ಉಳಿದಂಥ 15 ಜನ ಏನು ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಬಹುತೇಕವಾಗಿ ಪರಮೇಶ್ವರ್ ಅವರು ಕೂಡ DCM ಅಂತ ಏನು ಹೇಳಾಗ್ತದೆ ಅವ್ರು ಇರ್ಬೋದು. ಸೊ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಇಲ್ಲಿ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಅದಕ್ಕೆ ಸುಮಾರು 1200ಕ್ಕೂ 300 ಹೆಚ್ಚು ಜನ ಪೊಲೀಸರನ್ನು ಲೋಕಭವನದ ಮುಂದೆ ಅಳವಡಿಕೆಯನ್ನು ಮಾಡಿರುವಂಥದ್ದು, ಅಂದರೆ ನಿಯೋಜನೆಯನ್ನು ಮಾಡಿರುವಂಥದ್ದು. ಒಟ್ಟು 3500ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿದೆ. ಬರುವಂಥವರು ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ತಪಾಸಣೆಯನ್ನು ಮಾಡ್ತಾರೆ. ಮತ್ತು ಪಾಸ್ ಇರೋರಿಗೆ ಮಾತ್ರ ಪ್ರವೇಶ ಅಂತ ಈಗಾಗಲೇ ಹೇಳಿರುವಂಥದ್ದು. ಅದರ ಜೊತೆಗೆ ವೆಹಿಕಲ್ ಮೂವ್ಮೆಂಟ್ಗಳ ಬಗ್ಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಡಲಾಗಿದೆ. ಮತ್ತು ಸಂಜೆ 2 ಗಂಟೆಯ ನಂತರ ತಿಮ್ಮಯ್ಯ ರಸ್ತೆಯಿಂದ ಲೋಕಭವನಕ್ಕೆ ಏನು ಮೂವ್ಮೆಂಟ್ ಇರುತ್ತೆ ಆ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಆ ರೂಟ್ಗಳನ್ನು ಟ್ರಾಫಿಕ್ ಸಂಚಾರ ಮಾರ್ಗಗಳನ್ನು ಈಗಾಗಲೇ ಬದಲಾವಣೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ
ಸಂಜೆ 4:05 ನಡೆಯಲಿರುವ ಪದಗ್ರಹಣ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ಅಧಿಕಾರಿಗಳು ಸರ್ಪಗಾವಲನ್ನು ಹಾಕಿರುವಂಥದ್ದು, ಬೇಕಾಗಿರುವಂಥ ಸೂಕ್ತ ಬಂದೋಬಸ್ತ್ಗಳನ್ನು ಮಾಡಿಕೊಂಡಿರುವಂಥದ್ದು ನೀತಿ. ಸಂತೋಷ್, ಇನ್ನೊಂದು ಈಗ ಸಹಜವಾಗಿ ಬೆಂಬಲಿಗರು ಬರ್ತಾರೆ ಅಥವಾ ಪಾಸ್ ಇದ್ದವರೇ ಬರ್ತಾರೆ ಅಂತ ಹೇಳಿದ್ರು ಕೂಡ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದು. ಇನ್ನೊಂದು, ಇವತ್ತೇನಾದ್ರು ನಾರ್ಮಲ್ ಸಾಮಾನ್ಯ ಜನರು ಆ ಭಾಗದ ಕಡೆಗೆ ಹೋಗೋದಿದ್ರೆ ಯಾವ್ಯಾವ ರಸ್ತೆಗಳನ್ನ ಅವಾಯ್ಡ್ ಮಾಡೋದು ಸೂಕ್ತ ಅಂತ ಅನ್ಸುತ್ತೆ? ಟ್ರಾಫಿಕ್ ಜಾಮು ಇನ್ನೊಂದು ಮತ್ತೊಂದು ಕೆಲವು ರಸ್ತೆಗಳನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾವ್ಯಾವ ರಸ್ತೆಗಳನ್ನ ಅವಾಯ್ಡ್ ಮಾಡೋದು ಸೂಕ್ತ ಅಂತ ಅನ್ಸುತ್ತೆ ಸಂತೋಷ್? ನೀತಿ ಏನು ವಿಧಾನಸೌಧದ ಮುಖಾಂತರ ಬರುವಂಥ ರಸ್ತೆಗಳು ಏನು ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ನಿಮಗೆ, ವೆಹಿಕಲ್ಗಳ ಮೂವ್ಮೆಂಟ್ಗಳು ಏನಾಗ್ತಾ ಇದೆ, ಇದು ನಾನು ನೋಡ್ತಾ ಇರುವಂಥದ್ದು ನೀವು ತಿಮ್ಮಯ್ಯ ಸರ್ಕಲಿಂದ ನೇರವಾಗಿ ರಾಜಭವನಕ್ಕೆ ಬರುವಂಥ ರಸ್ತೆ. ಈ ರಸ್ತೆಯನ್ನು ಬಹುತೇಕವಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ವಿಧಾನಸೌಧದಿಂದ ಬಂದಂಥ ವೆಹಿಕಲ್ಗಳು ನೇರವಾಗಿ ಸೀದಾ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಏನಿದೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಇನ್ನು ಇಲ್ಲಿ ಚಾಲುಕ್ಯ ಸರ್ಕಲಿಂದ ಈಗ ಬರ್ತಾರೆ ಏನು ವೆಹಿಕಲ್ಗಳ ಮೂವ್ಮೆಂಟ್ಗಳಾಗ್ತಾ ಇದೆ, ನೀವು ಅಲ್ಲಿ ನೋಡ್ತಾ ಇದ್ದೀರಿ. ಸೊ ಆ ರಸ್ತೆಯನ್ನು ಕೂಡ ಬಹುತೇಕವಾಗಿ ಇವರು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಸಾಕಷ್ಟು ನೂರಾರು ಜನ ವೆಹಿಕಲ್ಗಳನ್ನು ಬೇರೆ ಬೇರೆ ಕಡೆ ನಿಲ್ಲಿಸಿ ಇಲ್ಲಿ ಬಂದು ಜನ ಸೇರುವಂಥದ್ದು ಅಂದರೆ ಅಭಿಮಾನಿಗಳು 1 ಲಕ್ಷಕ್ಕೂ ಅಧಿಕ ಜನ ಸೇರ್ಬೋದು ಅಂತ ಈಗಾಗಲೇ ಅನುಮಾನ ಇರುವಂಥದ್ದು. ಅಂದರೆ ಇವರು ಒಂದು ಬರ್ಬೋದು ಅಂತೇಳಿ ನಿರೀಕ್ಷೆಯನ್ನು ಮಾಡಿರುವಂಥದ್ದು. 1 ಲಕ್ಷಕ್ಕೂ ಅಧಿಕ ಜನರೇನಾದ್ರು ಬಂದ ಅಂತ ಹೇಳಿದ್ರೆ ಅವ್ರನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಸದ್ಯ ಪೊಲೀಸರು ಇರುವಂಥ ಪ್ರಶ್ನೆ. ಅದಕ್ಕಾಗಿ ಬರುವಂಥವ್ರಿಗೆ ಇಲ್ಲಿ ಸದ್ಯ ಸುತ್ತಲೂ ಈ ಬ್ಯಾರಿಕೇಡ್ಗಳ ಮಾದರಿಯಲ್ಲಿ ಹಾಕಿರುವಂಥ ಬರುವಂಥವ್ರು ಯಾರು ಕೂಡ ರಸ್ತೆಗೆ ಇಳಿಬಾರ್ದು, ಫುಟ್ಪಾತ್ ಮಲೆಗಳಲ್ಲಿ ಇರಬೇಕಾಗುತ್ತೆ. ಸೊ ಅಲ್ಲೆಲ್ಲ ಕೆಲವು ಸೆಕ್ಟರ್ಗಳನ್ನು ಮಾಡ್ಕೊಂಡಿರುವಂಥದ್ದು, ಒಬ್ಬೊಬ್ಬ ಒಂದೊಂದು ಸೆಕ್ಟರ್ಗೆ ಒಬ್ಬೊಬ್ಬ DCPಯನ್ನು ಅಳವಡಿಕೆಯನ್ನು ಮಾಡಿರುವಂಥದ್ದು. ಅಂದರೆ ಅವರು ಅಲ್ಲಿ ನಿಂತ್ಕೊತಾರೆ, ಅವರ ಜವಾಬ್ದಾರಿಯನ್ನು ಕೊಡ್ತಾರೆ, ಅಲ್ಲಿ ಬರುವಂಥವ್ರನ್ನ ಅಲ್ಲಿ ನಿಲ್ಲಿಸಬೇಕಾಗುತ್ತೆ. ಯಾರು ಕೂಡ ಅಲ್ಲಿಂದ ಮೂವ್ಮೆಂಟ್ಗಳನ್ನು ಆಗಬಾರ್ದು ಅಂತ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಏಕಕಾಲಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಒಳನುಗ್ಬಿಟ್ರೆ ಏನಾದರೂ ಅಹಿತಕರ ಘಟನೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೇಸ್ಗಳಲ್ಲಿ ಕೂಡ ನಾವು ಇದನ್ನು ಗಮನಿಸ್ತಿದ್ದೀವಿ. ಹೀಗಾಗಿ ಆ ರೀತಿಯಾಗಿ ಬರಲಿಕ್ಕೆ ಅವಕಾಶಗಳಿಲ್ಲ. ಅಲ್ಲಿ ಸಂಚಾರಿ ಪೊಲೀಸರು ನಿಂತಿರುವಂಥ ಪ್ರತಿ ವೆಹಿಕಲ್ಗಳೇನಿದೆ ಎಲ್ಲ ವೆಹಿಕಲ್ಗಳನ್ನು ರಸ್ತೆ ಬದಿ ನಿಲ್ಲಿಸಬಾರ್ದು ಅಂತೇಳಿ ಎಲ್ಲವನ್ನೂ ಕೂಡ ಅಲ್ಲಿಂದ ತೆರವು ಮಾಡುವಂಥ ಕೆಲಸಗಳು. ಅಂದರೆ ಈ ಮಾರ್ಗದಲ್ಲಿ VIP ಏನು ಸಂಚಾರವನ್ನು ಮಾಡ್ತಾರೆ ಅಂತಹ ಮಾರ್ಗದಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಇರೋದಿಲ್ಲ. ಅದರ ಜೊತೆಗೆ ಯಾರು ಕೂಡ ಬಂದು ನಿಂತ್ಕೊಳ್ಬಾರ್ದು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ವಿಧಾನಸೌಧ ಇರ್ಬೋದು, ಲೋಕಭವನ ಇರ್ಬೋದು, ಕಮಿಷನರ್ ಕಚೇರಿ ಇರ್ಬೋದು, ವಿಕಾಸಸೌಧ ಇರ್ಬೋದು, ಚಾಲುಕ್ಯ ಇರ್ಬೋದು, ಈ ಭಾಗಗಳಲ್ಲಿ ಸ್ವಲ್ಪ ಇವತ್ತು ಓಡಾಟ ಮಾಡುವಂಥವ್ರು ಬೇರೆ ಮಾರ್ಗಗಳನ್ನು ಅನುಸರಿಸಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಈಗಾಗಲೇ ಪೊಲೀಸರು ಮನವಿಯನ್ನು ಮಾಡ್ಕೊಂಡಿರುವಂಥ ಸಾರ್ವಜನಿಕರಿಗೆ ಅವರು ನಿಗದಿ ಮಾಡಿರುವಂಥ ಪ್ರದೇಶಗಳಲ್ಲಿ ನಿಮ್ಮ ವೆಹಿಕಲ್ಗಳನ್ನು ನೀವು ಪಾರ್ಕ್ ಮಾಡಬೇಕು ಅಂತೇಳಿ. ಆ ರೀತಿಯಾಗಿ ಮಾಡಿದ್ರೆ ಪೊಲೀಸರು ಕೂಡ ಬಂದೋಬಸ್ತ್ ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಮತ್ತು ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಯುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ.